ಜಾಗ್ರತೆ ಅತಿ ಜಾಗ್ರತೆ. ಮಾಸ್ಟರ್, ನಾನು ಎಂದು ಹೇಳಿದರೆ ನಾನು ನಿಮ್ಮ ಬಳಿಗೆ ಬರುವುದಿಲ್ಲ ಮತ್ತು ಯುದ್ಧವನ್ನು ಮಾಡುವುದಿಲ್ಲ. ಸುಮ್ಮನೆ ನಮ್ಮ ಕುದುರೆಯನ್ನು ಕಟ್ಟಿ ಕಳಿಸೆಂದು ಮಾತನಾಡಿದನು. ಆತನು ಸರ್ವದಿಂದಾಗಲಿ ಅಥವಾ ವೃತ್ತದಿಂದಾಗಲಿ ವಶ ಮಾಡಿಕೊಂಡರೆ ಉಳಿತಾಗುತ್ತದೆ. ಇಲ್ಲದಿದ್ದರೆ ನಮ್ಮ ರಾಜ್ಯಕ್ಕೆ ಕುಂದು ಬರುವುದು. ಜಾಣಿ ಪಡಿಬೇಡಿ. ಹೇ ಕಮಲಾಕ್ಷಿ, ಭಾರತ ನೀಗೆ ನುಡಿದಿರಲಿ. ನಾವು ಆತನನ್ನು ಸರಸದಿಂದಾಗಲಿ ಅಥವಾ ವಿರಸದಿಂದಾಗಲಿ ಒಲಿಸಿಕೊಳ್ಳೋಣ. ನಡೆಯಮ್ಮ ಸಖಿ ರಾಜೇಂದ್ರಮುಖಿ. ಅಮ್ಮ ಸಖಿ, ಭಾರತನ ಬಳಿಗೆ ಹೋಗೋಣ, ನಡೆಯುವಂತಮ್ಮ. ನಿನಗ ಜಯವಾಗಲಿ, ಮಂಗಲವಾಗಲಿ, ಐಶ್ವರ್ಯವಾಗಲಿ ಎಲ್ಲ ಕೇಳುವಂತ ಮೇಲೆ ಪ್ರೇಮೇನಿ ಹೇಳಿ. ಆಹೋ ರಮಣ, ಇದಕ್ಕೆ ನಾನೊಂದು ಚಂದವಾಗಿ ಕೇಳುವಂತಳು. ಆಹೋ ರಮಣ, ಚಂದವಾಗಿ ಕೇಳುವಂತಳು. ಚಂದವಾಗಿ ಲಾಲಿಸುವಂತಳು.
ಸದ್ಗುಣವಂತ ನಿನ್ನ ತಳತ್ತಳಿಸುವ ಮುಖಮುಖವಾಗಿ ನೋಡಿ ಕ್ಷಣಕ್ಕೆ ನನ್ನ ಮನವು ಹೇಗಾಯ್ತೆಂದರೆ ಚಂದ್ರಕಾಂತಿ ಪುತ್ತಳು ಚಂದ್ರನ್ನು ಕಂಡು ಪ್ರಕಾರ ಕರಗುವುದು ಅದರಂತೆ ನನ್ನ ಮನವು ಕರಗಿ ನೀರಾಗಿ ಕಾಮಣದಲ್ಲಿ ಹರಾಸರದೆ ಕರಿಯಲು ಕಳಹಿಸದೆ ಭಾರತ ಪರಿಯಲಿನ ಪಾರ್ಥ ನೀರವ ಸಮರ್ಥ ನಾನು ಸಂಸ್ಕೃತ ನಿನ್ನ ಕಾಮನಾತ್ರಕ್ಕೆ ಬರುವುದಿಲ್ಲ. ಪಾಲ್ಗೊಳ್ಳಲೇ ಕೇಳು ಪ್ರೇಮಿಯು ರಾಜನೀತಿ ಸರಿಯಾಗಿ ಸಂದಲಕ್ಕೆ ಕರೆದರೆ ಜರಶ್ರೀ ಎಂದು ಜರದು ನಿರಾಕರಿಸಿದೆಯಲ್ಲ. ನಿನ್ನ ತಂದೆ ಪಾಂಡು ಚಕ್ರವರ್ತಿ ಇರಲಿಕ್ಕೆ ಹಾಗೆ ಇಂದ್ರನಿಗೆ ಹೇಗೆ ತಂದೆ ಆದನು? ಸೊಕ್ಕಿನ ಮಕ್ಕಳಿಗೆ ನಮ್ಮಂತ ನಿಮ್ಮ ಅಣ್ಣನಾದ ಭೀಮನು ರಕ್ಕಸಿಯನ್ನು ಮದುವೆ ಮಾಡಿಕೊಂಡ ಮೇಲೆ ಇದ್ರಾಗ ನಾರಿಯರಿಗೆ ಮನಸೋತವರು ನಮ್ಮಂತ ಸ್ತ್ರೀಯರಿಗೆ ಮನಸೋಲುವುದಿಲ್ಲ. ನಿಮ್ಮದು ನೀವು ಕುಂದು ಹರಿಯದೆ ಪರರಿಗೆ ಕುಂದು ಒರೆಸುವರೆ. ನಮ್ಮ ತಾಯಿ ಪತಿವ್ರತೆಗೆ ಜರೇನೆಂದು ಜರದು ನಿರಾಕರಿಸಿದೆಯಲ್ಲ. ನರಳೆ ಕರ್ಣಸಾಗರನೆ ಕಣ್ಣಂಗೆ ಬಾಯಿಗೆ ಬಂದದ್ದು ಇಲ್ಲ. ನೀವು ಪತಿವರ್ತಿ ಸ್ತ್ರೀಯರಾದರೆ ಪರ ಪುರುಷರ ನಾಚಿಕೆ ಇಲ್ಲದೆ ಭಯವಿಲ್ಲದೆ ಕಾಮರಾತ್ರಕ್ಕೆ ನಿರ್ಭಯದಿಂದ ಕೈಲೇರದೆ ನಿಮ್ಮ ರಾಜ್ಯ ಮನೆತನದ ಅಭಿಮಾನವಿಲ್ಲದೆ ಒಂದು ನಡೆಯೋರು ಲಕ್ಷ್ಮಣನು ಆ ಸುಲ್ಪದಾಗಿಯ ಮನೆ ಮಗು ಕೊಯ್ದಂತೆ ನಿನ್ನನ್ನು ಕೊಯ್ದು ಬಿಡುವನು. ಅಹೋ ರಮಣ ಸದ್ಗುಣ ಬರೋಣ. ಕಾಮನ ಕಲೆಗಳಿರುವ ಸ್ಥಾನಗಳು ಸಾವುದವು ಅಂದರೆ ಶುಕ್ಲಪಕ್ಷ ಪಾಡ್ಯ ಹೆಬ್ಬೆಲಿನಲ್ಲಿ, ಬಿದಿಗಿ ಪಾದದಲ್ಲಿ, ಛಡಿಗಿ ಅಡಿನಲ್ಲಿ, ಚೌತಿ ಮೊಳಕಾಲಿನಲ್ಲಿ, ಪಂಚಮಿ ಜಗನ್ನಲ್ಲಿ, ಸೃಷ್ಟಿ ತೊಡೆಯಲ್ಲಿ, ಸಪ್ತಮಿ ಗುಹೆಯಲ್ಲಿ, ಅಷ್ಟಮಿ ನಾವಿಯಲ್ಲಿ, ನವಮಿ ಎದೆಯಲ್ಲಿ, ದಶಮಿ ಸ್ಥಾನದಲ್ಲಿ, ಏಕಾದಶಿ ಕೋಲಿನಲ್ಲಿ, ದ್ವಾದಶಿ ಅದರ್ನಲ್ಲಿ, ತ್ರಯೋದಶಿ ನೇತ್ರದಲ್ಲಿ, ಚತುರ್ದಶಿ ಪೌರ್ಣಮಿ ಮಸ್ತಕದಲ್ಲಿ, ಇದರಂತೆ ಶುಕ್ಲ ಪಕ್ಷದಲ್ಲಿ ಹೆಚ್ಚುವುದು, ಕೃಷ್ಣ ಪಕ್ಷದಲ್ಲಿ ಎಳೆಯುವುದು. ಈ ವೇಳೆಯಲ್ಲಿ ಕಾಮನ ತಾಪವನ್ನು ತಾಳಾರಂತ ಸತ್ಗುಣವಂತ ನೀನು ಮನಪಂಚಂತೆ ಅಲ್ಪಾರಿದರು ನಾನು ಕೊಂಡು ಬರುವುದಿಲ್ಲ. ನಮ್ಮ ಇಂಚಿನ ದೇಶಗಳನ್ನು ದೂಷಿಸಿವೆ. ನಾರಿ ವಯ್ಯಾರಿ ನಮ್ಮ ಪ್ರೇಮಲೆ ಕೇಳು. ಈ ಪಾರ್ಥನಲ್ಲಿ ಲೋಕದ ಪುರುಷರ ನಡವಳಿಕೆ ಏನು ಕಾಣುವುದಿಲ್ಲ. ಇವನು ಲಭವಿಷ ಇದ್ದಾಗೆ ಕಾಣುತ್ತದೆ. ಅದು ಏಕೆಂದರೆ ಇವರ 5 ಮಂದಿ ಕೂಡಿಕೊಂಡು ಬಾಕಿಯನ್ನು ಮಾಡಿಕೊಂಡ ಮೇಲೆ ಏನೆಂದು ತಿಳಿಯಬೇಕು. ಆ ಪುಂಡ ದುಶ್ವಾಸನನು ದ್ರೌಪದಿಯ ಮುಡಿ ಹಿಡಿದು ಎಳೆದೇನು ಹುಟ್ಟ ಸೂರ್ಯನ್ನು ಕರಬುಟ್ಟಿ ಎಳೆಯುವುದು ನೋಡಿ ಸುಮ್ಮನೆ ಕುಳಿತಿರುವರಂತೆ. ಇವರ ಅವಗುಣಗಳು ಹೇಳಬೇಕಾದರೆ ಬ್ರಹ್ಮನಿಂದ ಆಗದು. ಗಾಳಿಗೆ ಬಾಯಿ ತೆರೆದರೆ ಧೂಳಲ್ಲದೆ ಮತ್ತೇನು ಕಾಣುವುದು. ಇಂಥ ನೀಚಲ ಮೇಲೆ ಪ್ರೇಮವು ಬಿಡು ಬಿಡು. ತಿರುಗಿ ನಡೆಯಮ್ಮ ಜಾಣಿ ಪಲ್ಲಂಗವೇಣಿ.
ಚಿಕ್ಕಪ್ಪಣ್ಣ ಓ ಏನ್ ಅಂದಳಲ್ಲ ಈಕೆ ಈ ಕಡೆಕ್ಕೆ ಕಮಲಾಕ್ಷಿ ಕಮಲಾಕ್ಷಿ ಏನ್ ಅಂದಳಲ್ಲ ಮತ್ತ ಪ್ರೇಮೇನಿ ಮಾಸ್ತರ್ ಕೇಳ್ಕೊಂಡಳು ಹೌದೌದು ಒಬ್ಬರಿಲ್ಲ ಹಾ ಅದಕ್ಕ ಇವ್ರು 5 ಮಂದಿ ಗಂಡು ಒಬ್ಬಾಕಿನ ಮಾಡ್ಕೊಂಡಲ್ಲ ಹೌದು ಅವ್ರ ಬಳಿ ಗಂಡನ ತರ ಇಲ್ಲ ಇಲ್ಲ. ಅದಕ್ಕಾಗಿ ಆಸೆ ಬಿಡು ಅವ ಯಾರಪ್ಪ ಋಷಿಕೇತ್ನ ಅದು ಅಲ್ಲ ಅವ ಸೀರೆ ದುಶ್ವಾಸ ಸೀರೆ ಸೆಳೆ ಮುಂದಾಗ ಇವರು ಕಣ್ಣಲ್ಲಿ ನೋಡ್ಕೊಂತ ಕುಂತಾರಂತ ಏನು ಅನ್ಲಿಲ್ಲ ಅವ್ರ ಬಲ್ಲಿ ಏನಿಲ್ಲ ಆತನ ಮೇಲೆ ನಿನ್ ಮನ್ಸ್ಯಾಕ ನಾವ್ ಹೋಗಮ್ ನಡಿ ಅನ್ಲಕತ್ತಾಳ ಆಸೆ ಬಿಡು ಹೋಗಮ್ ಅಂತ ಇರ್ತಾವ ಮತ್ತ ಮುಂದೆ ಏನ್ ಪ್ರೇಮೇನ ಆಸೆ ಅದ ಅದಕ್ಕೆ ಅಂದಳಾಗ್ಲಿ ಆಸೆ ಕಡ್ದಲಾಗಿ ನುಡಿಯದಕ್ಕೆ ನಿಮಗೆ ಇಂಗಿತವಾಗ್ತಾನೆ ಮಹಾಪರಾಕ್ರಮದ ಭಾರತ ನಿಮ್ಮ ಬಿರುದು ಪಡೆಯುವ ಪರಾಕ್ರಮ ಎದುರಲ್ಲಿ ನಿಂತು ನಮ್ಮ ಹಿಂದಿನ ದೇಶವನ್ನು ದಿವಸದಕ್ಕೆ ಸೆಕಂದವಾಗ್ತೇನೆ ಹೇ ಪುಲ್ಲಲೋಚನೆ ಅದನ್ನು ಕಣ್ಣು ಕಾಣದ ಗುಡ್ಡೆಯು ಸೂರ್ಯನಿಗೆ ದೂಷಿಸಿದರೆ ಅವನ ಚಿತ್ರಕ್ಕೆ ಕುಂದು ಬರುವಲ್ಲೇ ಇದೇ ಪುಲ್ಲಲೋಚನೆ ಇನ್ನೊಮ್ಮೆ ಮಾತನಾಡಿದೆ ಬಾಯಿ ಬಾಯಿ ಬರೋದರೆ ನಾರಿ ಹುಷಾರಿ ಅಮ್ಮ ಸಖಿಯಾದ ಕಮಲಾಕ್ಷಿ ನೀನು ಸುಮ್ಮನಿರು ಇನ್ನೊಮ್ಮೆ ನಾನೇ ಕರೆಯುವೆನು ಅಷ್ಟರ ಮೇಲೆ ಬಂದರೆ ಒಳ್ಳೆದಾಯ್ತು ಇಲ್ಲದಿದ್ದರೆ ಇದ್ದಕ್ಕೆ ಸಿದ್ಧರಾಗ ತಂಗಿ ಕೋಮಲಾಂಗಿ ಅಪ್ಪ ಸಾರಥಿ ಈ ಪಾರ್ಥನು ನಿನ್ನ ಮಾತಿಗೆ ಒಪ್ಪಲಾರನು ನೀನು ನಾನು ಅರಮಂದಿರಕ್ಕೆ ಹೋಗಿ ಬಿಲ್ಲು ಬಾಣವನ್ನು ತೆಗೆದುಕೊಂಡು ಇದಕ್ಕೆ ಬರುವೆನು ಸಾರಥಿ ಅದು ನಿಮ್ಮದು ಹಾಗಲ್ಲ ಅದು ಯಾಕಂದರೆ ವಾಮಪಾದ ಭೂಮಿಗೆ ಊರಿ ದಕ್ಷಿಣ ಪಾದ ಎತ್ತಿ ಹಿಡಿದು ಪಂಚಾಗ್ನಿ ಹಾಕಿಕೊಂಡು ಹಂಸಗಾಯತ್ರಿ ಮಂತ್ರವನ್ನು ಪಠಿಸುತ್ತ ರಾತ್ರಿ ಮನೆಗೆ ನಾದ ಸಿದ್ಧಲಿಂಗೇಶ್ವರ ಅಂತಕರಣದಿಂದ ನಾನು ಸರ್ವತ ನಿನ್ನನ್ನು ಅಪ್ಪಿಕೊಂಡು ಬರುವುದಿಲ್ಲ ನಿನ್ನ ಕಾಮರಾತ್ರಕ್ಕೆ ನಾನು ಬರುವುದಿಲ್ಲ ಮುರಳೆ ನೀಚ ಸುಳ್ಳೇ
ಗತಿ ಬರಲಿಲ್ಲ. ಆದರೂ ಚಿಂತೆ ಇಲ್ಲ. ಮಾಡಿದ ಕಾಲದಲ್ಲಿ ಬಿಡಿ ಇಡೀ ಬಿಲ್ಲು ಬಾಣವನ್ನು ಎನ್ನ ಮೇಲೆ ಪ್ರಯೋಗ ಮಾಡು. ಬರುವ ಬಾಣವನ್ನು ಮಧ್ಯದಲ್ಲಿ ಕಂಡು ಕತ್ತರಿಸಿ ನಿನ್ನ ಕೈಯಲ್ಲಿ ಬಿಲ್ಲನ್ನು ಮುರಿದು ನಿನ್ನನ್ನು ವಶ ಮಾಡಿಕೊಳ್ಳದಿದ್ದರೆ ನಾನು ಉತ್ತಂತೆ ನಿನಗೆ ಎಲ್ಲ ಎಂಬ ಹೆಸರಲ್ಲ ಇದಕ್ಕೆ ನಿಲ್ಲಲೆ ಮಾಡ್ತಾ ನೀನಾಗ ಸಾಮರ್ಥ್ಯ. ಬಂದ ಮುಂದೆ ಲೋಕದ ಗಂಡ ಬಿಲ್ಲು ಲೋಕದ ಗಂಡ ಲೋಕಕ್ಕೆ ಗಂಡನೆಂದು ಒದಗಿಕೊಳ್ಳುವವನ ಕೈಯಲ್ಲಿ ನಿನ್ನಂತ ಹೆಣ್ಣು ಗಂಡು ಬಂದ ಬಾರವನ್ನು ಮುಟ್ಟಬಲ್ಲದೆ ಇದೇ ನೀಚ ಸಿರಿಯಲೇ ನಿನ್ನನ್ನು ಕೊಲ್ಲುವುದಕ್ಕೆ ತಡವಿಲ್ಲ. ಸಿರಿಯತ್ತಿಗೆ ಭಯ ಹೊಂದಿಲ್ಲನು. ನೀಚಲೇ ನಿನ್ನ ಬಿಕ್ಕನ್ನು ಮುರಿದಿದ್ದನು. ಮದ್ಯಪಾನವನೇ ಜಗನ್ಮೋಹಿನಿ ಎಂದು ತಿಳಿಯದ ಮೂರ್ಖದಿಂದ ಮೋಡಾಟವನ್ನು ಪ್ರಯೋಗ ಮಾಡಿದ್ಯಾ? ರಾತ್ರಿ ಮನೆಯಲ್ಲೇ ನಾನು ಸಿದ್ಧಲಿಂಗೇಶ್ವರನು ಪಟ್ಟದ ರಾಣಿ ಪಣವೇಣಿ ಪಾರ್ವತಿಯ ಕಾರಣದಿಂದ ಬರುವ ಬಾಣ ಮಠದಲ್ಲಿ ಕಂಡಿರ್ತೇನೆ. ಇನ್ನಾದ ಸರಸವೋ ಅಥವಾ ವಿರಸವೋ ಇದ್ದದ ಆಚೆ ಇದ್ದ ತೊಡು ಅಂಬುಗಳ ಮೂಡ ಮುರುಗಣ್ಣಿನ ಅಲ್ಲ. ಎಲ್ಲೋ ಅರ್ಜುನನೇ ಕೇಳು. ತ್ರಿವೇಣಿ ಎಂಬಾಕೆಗೆ ಪಾರ್ವತಿಯ ಕರುಣೆ ಉಂಟು. ಈಕೆಯು ಬ್ರಹ್ಮ ವಿಷ್ಣು ರುದ್ರರನ್ನು ಸಹ ಲಕ್ಷ್ಯಕ್ಕೆ ತರುವವಳಲ್ಲ. ಅಂದ ಮೇಲೆ ನಿನ್ನ ಪಾಡೇನು, ಈಕೆಗೆ ನೀನು ಈಡೇನು. ಎಷ್ಟು ದಿವಸ ಯುದ್ಧವನ್ನು ಮಾಡುವರು ಸೋಲುವಂತಿಲ್ಲ. ನಿನ್ನ ಕುದುರೆಯು ಬಿಡುಗಡೆಯಾಗುವಂತಿಲ್ಲ. ಸುಮ್ಮನೆ ಹೇಳಿದಂತೆ ಕೇಳಿಕೊಂಡು ಹೋಗುವಂತವನಾಗೋ ಬುದ್ಧಿ ಇಲ್ಲದ ಮದ್ಯಪಾಂಡವರೇ. ಅಯ್ಯೋ ಶಿವ ಶಿವ ಶಂಭ ಶಿವನೇ. ಅಯ್ಯೋ ಎನ್ನ ಪ್ರೇಮದ ರಮಣಿಯಾದ ಪ್ರೇಮಿಯೇ ಕೇಳು. ಈ ಇದ್ದವ ಎನ್ನ ಎಡತೊಡೆಯ ಮೇಲೆ ಕುಳಿತುಕೋ. ಎನ್ನ ಎಡತೊಡೆಯ ಮೇಲೆ ಕುಳಿತುಕೋ. ನಾನು ನಿನ್ನ ದಿಟ್ಟತನಕ್ಕೆ ಮೆಚ್ಚಿದೆ. ಎನ್ನದೊಂದು ನಿಯಮ ಇರೋದು. ಅದೇನೆಂದರೆ ಎನ್ನ ಅಣ್ಣನಾದ ಧರ್ಮರಾಜನು ಎಕ್ಕರ ಕಂಕಣವನ್ನು ಕಟ್ಟಿರುವನು. ನಾನು ಈಗ ವೀರ ಕಂಕಣವನ್ನು ಕಟ್ಟಿಕೊಂಡು ಬಂದಿರುವನು. ನಿನ್ನ ಅಂಗ ಸಂಘವನ್ನು ಮುಟ್ಟುವುದಕ್ಕೆ ನನಗೆ ಸ್ವತಂತ್ರವಿಲ್ಲ. ನೀನು ಹಸ್ತಿನಾವತಿಪುರಕ್ಕೆ ಹೋಗಿ ಅಣ್ಣನಾದ ಧರ್ಮರಾಜನ ಆಶೀರ್ವಾದವನ್ನು ಪಡೆದುಕೊಂಡು ಶ್ರೀಕೃಷ್ಣನ ಆಶೀರ್ವಾದವನ್ನು ಪಡೆದುಕೊಂಡು ಅಲ್ಲೇ ಇರುವಂತಾಗ ಮುಡಲೇ. ಆಹೋ ಎನ್ನ ಪ್ರಿಯರಾದ ಕಮಲಾಕ್ಷಿಯೇ ಕೇಳು. ಎನ್ನ ಪ್ರಾಣೇಶನವರ ಪಾರ್ಥನ ಕಡೆಯಿಂದ ಭಾಷೆಯನ್ನು ತೆಗೆದುಕೊಂಡು ಬಂದಿರುವೆನು. ಇನ್ನ ಸಕುಲ್ಯ ಅಮೂಲ್ಯ ಹನ್ನೆರಡು ವಸ್ತುಗಳನ್ನು ತೆಗೆದುಕೊಂಡು ಹಸ್ತಿನಾವತಿಗೆ ಹೋಗೋಣ. ನಡೆಯಮ್ಮ ಸಖಿ ರಾಜೇಂದ್ರಮ್ಮಕ್ಕೆ. ಅಪ್ಪ ಸಾರಥಿ, ಹಸ್ತಿನಾವತಿಗೆ ಹೋಗೋಣ. ನಡೆಯಪ್ಪ ಸಾರಥಿ ವಿಶಾಲಾವತಿ.
ಯಾಕಂದ್ರೆ ಜಗ್ಗಿ ಬಿಜ್ ಮೇಲೆ ಅದ ನಾನು ಆಯ್ಸತ್ತಲ್ಲ ಅಲ್ಲಿಗೆ ಬರ್ಲಕತ್ತ ನಾನು ಹೌದು ಧೈರ್ಯ ಮಾಡ್ಲಕ್ಕ ಆಗವಲ್ದು ನಾನು ಸಣ್ಣ ಆಗವಲ್ದು ಸಣ್ಣವೇನೆ ದೊಡ್ಡತ್ತಿದಿ ಏನಾರ ಏನ್ ಇಂದ ನಾನು ಹೇಳ್ತೀನಿ ಹಣ ತಗೊಂಡು ನಾವೆಲ್ಲ ಬಿಡ್ತೀವಿ ನೋಡೇ ಮಾತಾಡ್ಬೇಕು ನೋಡು ನೋಡಿ ಯಾಕಂದ್ರೆ ಹೇಳಕ್ ಬರೋದಲ್ಲ ಧೈರ್ಯ ಮಾಡ್ಬೇಕು ಒಂದಂತ ತಮಗಾರ ಸರಿ ಶಬಾಸ್ ಅಂತ ನಿನ್ಗ ಶಬಾಸ್ ಕೊಟ್ಟರೆ ಏನು ಒಮ್ಮರಾತ್ರಿಂದ ಶಬಾಸ್ ಕೊಡ್ಲಕ್ಕಂತೀರಲ್ಲ ಹೌದು ಮತ್ತೆ ಅಜ್ಜ ಅದ ಒಂದಂತ ತಮಗಾರ ಸರಿ ಕರ್ತಂಪಡಲಾಗಿ ಬಂದವರ ದಾರಿಯನ್ನು ವಿಚಾರಿಸುವ ಹುಟ್ಟೆಲ್ಲವೂ ಮಂಡಲ ಹೊಂದಿತ ಪಾತಾಳ ಲೋಕದಲ್ಲಿ ವಿಚಾರ ಮಾಡಿ ಕೇಳುವ ನೀನು ನಾನು ನಿನ್ನ ನಾಮಾಯ್ಕಿದರೇನು ತಳಮಾಳದ ನುಡಿಲಿ ಜೀವಿಸು ಇಲ್ಲದಿದ್ದರೆ ಹಿರೇ ಕಡೆಯಿಂದ ನಿನ್ನನ್ನು ಕಳೆದಾಕಲು ಅದ ಮತ್ತೆ ನೋಡಿ ಏನ್ ಬಾರ ಜುಟ್ಟ ಕಿತ್ತೊಂದು ಜುಟ್ಟ ಅಂತ ಎಮ್ಮಲೆ ಮುಂದೆ ಚಲೋ ಏನಾಗಲ್ಲ ಹೆಸರು ಸಾರದು ಸಾರದು ನನಗನಿತಿರುವ ತಮ್ಮ ನಾಮಾಲಿತ ನಂದನ ಭಾಬುದ್ಧಿ ಹೌದರಂದರೆ ನೀನು ಸಾರಥಿ ಅಂದ್ರೆ ಒಳ್ಳೆದಾಯ್ತು ಇತ್ತವ ನಿನ್ನ ಉತ್ತಮ ಸಾರಥಿಯ ನಾನು ನೆಚ್ಚಿದೆ ಹಿಡಿ ಮುಂಗೈಗೆ ಬಂಗಾರದ ಕಡೆಗೆ ಹೋಗ್ಬಿಡ್ತಾರೆ ದರ್ಶನ ಪರಿಚಾರಕ ಸಾರಥಿ ಎನ್ನ ನಾಮವನ್ನು ಕೇಳುವ ಪ್ರಾಣವು ನಿನ್ನಲ್ಲಿ ಉಂಟೈತೆ ಎನ್ನ ಪೂರ್ವ ವೃದ್ಧಿಸ ನಾಮವನ್ನು ಹೊರಡಿಸನು ಚೆನ್ನಾಗಿ ಕೇಳುವಂತರಾಗು ಸಾರಥಿ ಇಂದ್ರಾದಿ ಅಷ್ಟದಿಕ್ಪಾಲಕರು ತೆತ್ತೀಸ ಕೋಟಿ ದೇವತರು ಎನ್ನ ಕರಂದಷ್ಟನಿಗೆ ಪಗಟ್ಟು ಬುಗುಲು ಎಂದು ಕೆಳಗದಲ್ಲಿ ನಡಗಿದರು ಎನ್ನ ಕಂಠಿಯಾದ ಉಂಟಾದ ದನಿಯಮ್ಮ ಕೇಳಿ ಯಕ್ಷ ರಾಜ್ಯರು ಗಣಗಾಂಧರ್ವರು ದಿಕ್ಕೊಟ್ಟು ದಿಕ್ಕಿಗೆ ಹೊಡಿ ಹೋದರು ಸಾರಥಿ ಕೇಳಿಯಾ ಎಲ್ಲವೂ ದ್ರೇಕ ನೇತ್ರ ಜಾಲಕ್ಕೆ ದಾತ್ರಿಗಳು ಗಾತ್ರದ ಭೀತಿಗೆ ಪಾತ್ರರಾದರು ಎಲ್ಲ ಕಡೆಗಣ್ಣಿನ ನೇತ್ರ ಜಾಲಕ್ಕೆ ಆಕಾಶವು ಚಟೆಂದು ಪುಡಿಯಾಯಿತು ಸಾರಥಿ ಕೇಳಿದ್ಯಾ ಉಗ್ರತರವಾದ ವೇಗರಂತ ಹಳಿಗಳು ಇಡುವ ಜಾಲಕ್ಕೆ ದಳಲ್ಲು ಬಗಲಿ ಎಂದು ಪುಡಿಯಾಯಿತು ನಾಗ ದೇವತರು ಭೋಗವತಿಯನ್ನು ಸೇರಿಕೊಂಡರು ಸಾರಥಿ ಕೇಳಿಯಾ ತ್ಯಾಗದಲ್ಲಿ ಭೋಗದಲ್ಲಿ ದೇವೇಂದ್ರನು ತ್ಯಾಗದಲ್ಲಿ ಚಕ್ರವರ್ತನು ಸತ್ಯದಲ್ಲಿ ಹರಿಶ್ಚಂದ್ರನು ಆ ಶ್ರವಣದಲಕ್ಕೆ ಬಂದಾರೇನು ಪರಕಾಯ ಪ್ರವೇಣ ಯುದ್ಧಗಳಲ್ಲಿ ಕಲಾ ಪ್ರವೀಣನು ಹತಲ ಭುಜಬಲ ವೀರಾದಿ ವೀರ ರೂಪದಲ್ಲಿ ಬಾರ ಚಿತ್ರಾಂಗಿ ದೇವಿಯ ಕುಮಾರ ಗೋಪುರವಾಲನೆಂದು ಜೈವೇರಿನಂದು ಒಂದೊರ್ಸು ಕುಂತ ಜರುಗಿದ್ದು ಚಿತ್ರಾಂಗಿ ದೇವಿ ಬಂದಿದ್ರು ನೋಡು ಚಿತ್ರಾಂಗಿ ಚಿತ್ರಾಂಗಿ ಮಗನೇನ ಒಬ್ಬರು ನೆನತ ಯಾಕಡೆ ಬಂದ ಕೇಳನೇನ ಯಾಕಡೆ ಹೋಗ್ತಾನೆ ಹೇಳು ಒಬ್ರು ಒಳ್ಳೆದಾಯ್ತು ನನಗೆ ಬಹಳ ಸಂತೋಷವಾಯಿತು ತಮ್ಮ ರಾಜ್ಯ ಮಂದಿರವನ್ನು ಬಿಟ್ಟು ಸಮ ಮಂದಿರಿಗೆ ಬಂದೇನ್ರಿ ಮುಂದೆ ನಮ್ಮ ರಾಜ ಮಂದಿರವನ್ನು ಬಿಟ್ಟು ಈ ಸಭಾ ಮಂದಿರಕ್ಕೆ ಬಂದ ಕಾರಣವೆಂದರೆ ಸಮಸ್ತ ದೇಶ ಕೋಶ ಪರವಾಗಿ ಸುಕ್ಷೇತ್ರ ಲಾಭವನ್ನು ಕೇಳಿ
ನಿನಗೇನು ನಾಟಕ ಅಂತ ತಿಳ್ಕೊಂಡೆ ನೀನೇನು ಗುಂಡಿ ಮಾಡಿದ ಗಾಳಿ ಎಲ್ಲ ಪಾರು ಮಾಡ್ತಾರ ಸ್ವಲ್ಪ ದ್ಯಾಮಾಯಿಗೆ ಸ್ವಲ್ಪ ದೀಪ ಮುಡ್ಸಂತ ಹೇಳಿ ಸಾಕ್ಷಾತ್ ಅಂಬಾ ಮಾತಾಡ್ಸೋಣಪ್ಪ ಮಾತಾಡಿಸ್ ನೋಡಿ ಎಲ್ಲಿಗೆ ಹೊಂಟ್ರದಾರ ಅರವತ್ತು ಮೇಲೆ ಹೊಂಟಾರ ಅವರು ಯಾಕಂದ್ರೆ ಹೋಗ್ತಾರ ಮಾತಾಡಿಸ್ ಬಂದಂತ ತಿಮ್ಮಗಾರ ಸರಿ ನೋಡ ಏನಾಗ್ಯದ ಅಂತ ಶಬಾಷ್ ಕೊಟ್ಟ ಹಾ ಶಬಾಷ್ ಕೊಟ್ಟ ನಿಮ್ಗೆ ಬಂದಂತ ನಿಮಗಾರ ಸರಿ ಕಟಕರ ಸಂಪುಟರಾಗಿ ಭಕ್ತರು ದಾರಿಯನ್ನು ಚಾಲಿಸುವ ಏನ್ ಬರ್ತಿಲ್ಲ ನಾನು ಅಡವುಳ ಅದೇ ತಿಳ್ಕೊಳ್ಳೋಣ ಅಡವುಳ ಮೇಲೆ ನಾನು ಹೊಂಟಿದ್ದೆ ನೀನು ಅಡ್ಡ ಬಂದು ಮಾತಾಡ್ಸಿದ್ರಿ ನಿನ್ನ ಹೆಸರೇನಪ್ಪ ಅಂತಾನ ಅದಕ್ಕೆ ಸಿಟ್ಟು ಬಂದದ ನನ್ನ ಹೆಸರು ಗೊತ್ತಿಲ್ಲ 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 ಸಾರದು ಸಾರದು ನನಗನಿತಿರುವರು ತಮ್ಮ ನಾಮಾನಿಕರು ನನ್ನ ಭಾಬುದ್ದೆ ಕೈಕೊಂಡು ತಪ್ಪದೆಯ ಒಡೆಯರಿಗೆ ಒಪ್ಪಿಸುವ ಸದಾನ ಕನಕ ಭಕ್ತ ಭಂಡಾರ ಚಂದ್ರಾಗ ಮಾರ್ಪಲ ಸ್ವತಂತ್ರದಿಂದ ಪರಿಪಾಲಿಸುವ ಅವಾಗ ಏನಂತ ಬಂದಿಂದ
ఉన్నదా అతను మంత్రి అంట ఎక్కడ ಸುಬುದ್ಧಿ ಒಳ್ಳೆದಾಯ್ತು ಕುಂತ ಜನರಿಗೆ ಬಹಳ ಸಂತೋಷವಾಯಿತು ನಮ್ಮ ರಾಜ್ಯ ಮಂದಿರವನ್ನು ಬಿಟ್ಟು ಸಭಾ ಮಂದಿರಕ್ಕೆ ಬಂದೇವೇನ್ರಿ ಬುದ್ಧಿ ಈ ಸಾರಥಿ ನಮ್ಮ ರಾಜ ಮಂದಿರ ಬಿಟ್ಟು ಈ ಸುಂದರ ಸಭೆಗೆ ಬಂದ ಕಾರಣವೇ ಹರಿಹರ ಬೀಟಿಸು ಮಹಾರಾಜನು ಕರೆಗಳಿಸಿದ ಕಾರಣ ಸಾರಥಿ ಅದಕ್ಕಾಗಿರುತ್ತೆ ಈ ಸಾರಥಿ ನಮ್ಮ ದೊರೆಯಾದ ಬೊಬ್ಬರು ಚಾವಳ ತರಿಸು ಮಾತಾಡ್ಕೇಳಿ ಬುದ್ಧಿ ಜಯವಾಗಲಿ ಹೇಳುತ್ತೀವಿ ಸರ್ವ ಕಾರ್ಯಕ್ಕೆ ಸ್ವತಂತ್ರ ನೀನು ಸೂಚನೆ ಕೊಟ್ಟು ಬೇರೆ ಕಳಿಸಿದ ಕಾರಣ ನೀವು ಮಾತಾಡಿರೋ ಸಾರಥ್ಯ ಸಕಲ ಚಂದವಾದ ಬಲ್ಲಂತ ಮಂತ್ರಿ ಎನ್ನ ರಾಜ್ಯಕ್ಕೆ ನೀನೇ ಸ್ವತಂತ್ರ ಆ ಮೇದಿ ಒಳಗೆ ಇರುವ ರಾಜರು ಎನ್ನ ಪಾದ ಕಾಣಿಕೆವು ಏನೇನು ತಂದಿರುವರು ನೂಟವಿಲ್ಲದವರ ಕೂಡವನ್ನು ಕಾಶ್ಮೀರ ದೇಶದಿಂದ ಭದ್ರ ನಿಂತಿರುವವರು ಕುದುರೆಯನ್ನು ದಕ್ಷಿಣ ಬಂದಿರುವನು ಸದ್ಯಕ್ಕೆ ಒಳಗಿದಂತ ಸುದ್ದಿ ಏನಿರುವನು ಚೆನ್ನಾಗಿ ತಿಳಿದು ಬಂದ್ರೆ ಸೃಷ್ಟಿಯೊಳಗೆ ಅಷ್ಟೇ ಸರಿದ್ರೆ ದುರ್ಬಲ ಕೇಳು ಎಂದು ವೆಳ್ಳಬ್ರಾಜ ಸತ್ಪ್ರಸಾದ ಚಿತ್ತಕ್ಕೆ ಹತ್ತಿ ಅಂತ ಸಂತೋಷವನ್ನು ವಿತರಿಸುವ ಸಜಿಕುಲ ಅಂತಾರೆ ಸಂದೇಹವನ್ನು ಬಿಟ್ಟು ನಂದವನ್ನು ದೊಡ್ಡು ಚೆನ್ನಾಗಿ ತಿಳಿದು ಬಂದ್ರೆ ದೇವರ ಗ್ರಾಮದಲ್ಲಿರ್ತಕ್ಕಂಥ ಸುಗುರು ಸಿರಿಲಿಂಗಪ್ಪ ಇವರು ಈ ಸುಬುದ್ಧಿ ಪಾತ್ರ ಚಂದವಾಗಿ
ಆಹೋ ಮಣ್ಮಂಡಲ ಶರಣ ಆಹೋ ಆಹೋ ಮಣ್ಮಂಡಲ ಶರಣ ಹಸ್ತಿಯ ಪಟ್ಟಣಕ್ಕೆ ಅಧಿಪತಿಯಾದ ಧರ್ಮ ರಾಜಾದ ಕುದುರೆಗಳು ಬಂದಿರುವುದು ಅದಾನ ತಕಲಕ್ಕೆ ಬಂದು ಕರಿಯಪುರದ ಕರಿಯನಾದ ಧರ್ಮರಾಜ ದುರ್ಗವು ನಮ್ಮ ಪ್ರದೋಳ ಮೆರೆಯುವುದೆಂದು ಹೇಳಿರುವುದು. ಆದರೂ ಚಿಂತೆ ಇಲ್ಲ, ಅದರ ಪಣಿಯಲ್ಲಿ ಲಿಖಿತ ಏನು ಬರೆದಿರುವುದು ಚೆನ್ನಾಗಿ ತಿಳಿಸುವ ಅಂದ್ರೆ ಸ್ವತಂತ್ರಿ. ಆಹೋ ರಾಜಾದಿರಾಜ ಬಿಡಿಸಿ ಬಂದಿರು ಪಟ್ಟಣಕ್ಕೆ ಅಧಿಪತಿಯಾದ ಧರ್ಮರಾಜನಿಯಾದ ಕುದುರೆಗಳು ಅದಾನ ತಕಲಕ್ಕೆ ಹೋದ ಹೇ ಮಂತ್ರಿ, ಇದಕ್ಕೆ ನಾನೊಂದು ಹೇಳೋನು ಚಂದವಾಗಿ ಕೇಳುವಂತನಾಗು. ಅದೇನಿರ ಜಾಗ್ರತೆ ತಿಳಿಸೋಣ ಕೇಳುವಂತನಾಗು. ನಮ್ಮ ಹಾಲಾಯದಲ್ಲಿ ಕಟ್ಟಿಸು. ಶೂರರು ಧೀರರು ಪೂರ್ವಜರ ಚಿತ್ರರಂಗಗಳ ಸವಿತರು ಕಟ್ಟ ಹೋಗಬೇಕೆಂದು ಡಂಗೂರವನ್ನು ಅಳಿಸು. ಕಾರ್ಯಕ್ಕೆ ಸ್ವತಂತ್ರ ಸಾರಥಿ ನೋಡಿ ಸಾರಥ್ಯ
ತನ್ನ ನಾವು ಮಾತಾಡ್ತೀವಿ ನೀನೇ ಆಡ ಇಲ್ಲ ಯಾರಿಗಿಲ್ಲ ನನಗೆ ನಿನಗೆ ಹಗಲು ರಾತ್ರಿ ನಾನು ದುಡಿದೀನಿ ಈಗ ಬಂದು ಕೇಳಿಸಿದ್ದೇನು ಸಾಲ ಇಡ್ಬೇಕಂತ ಬಂದೇನು ಹಂಗಲ್ಲ ನಾನೇ ಮಾಡ್ಲಾ ಮಾಡ್ಲೇನು ವಿಚಾರ ಮಾಡು ವಿಚಾರ ಮಾಡ್ಲಾ ಮಾಡ ಅಂದಿರಿ ಏನ್ ಮಾಡ್ಬೇಕಂತೆ ತಾವನ್ನಂತವ್ರು ಯಾರು ತಾಯಿ ಅನ್ನಲ್ಲಿ ನೀನು ಕಾಯಿ ನೋಡಪ್ಪ ಇಲ್ಲ ಕೀ ಕೇಳಲ್ಲ ಗುರುಮಡ್ಕಲ್ ಒಯ್ದು ಕಳಿಸಿ ನೇತ್ರಿ ಡಾಕ್ಟರ್ ಬಲ್ಲಿ ಶಿಕ್ಷೆ ನೋಡ್ಕೊಂಡು ಅನ್ನ ತಿಳ್ಕೊಬೇಡ ರಾಜರ ಅವರು ರಾಜರು ಸಾಮಾನ ವಸ್ತ್ರ ವೈಡೋರೆ ಗೋಮೇದಕ ಎಲ್ಲ ಇಟ್ಕೊಂಡಿರ್ತಾರೆ ನನಗೆ ಸಣ್ಣ ಕೇಳ ನಿಂದಾಕು ಕಾಣ್ತದ ಜರ ಮತ್ತೊಮ್ಮೆ ವಿಚಾರ ಮಾಡಿ ನೋಡಿ ಗೊತ್ತಾಯ್ತು ಮತ್ತೊಂದು ಸರಿ ಮತ್ತೊಮ್ಮೆ ಮಾಡ್ಬೇಕು ತಾವನ್ನಂತವ್ರು ಯಾರು ತಾಯಿ ಅನ್ನಲ್ಲಿ ನೀನು ಕಾಯಿ ಎಲ್ಲೋ ಚಂದ್ರ ಸಮಾನವಾದ ಸುಂದರ ಮುಖ ಕಂದ ಮನೆ ಕೇಳು ಹೌದಮ್ಮ ಮಂದಮತಿಯನ್ನ ಅಳೆದು ಸಂದೇ ಮಗಳದು ಎಲ್ಲ ಮುಂದೆ ನಿಂತು ದೊಂದ ಹಸ್ತವಳಮ್ಮ ಮುಗಿದು ಹೌದಮ್ಮ ಅಮ್ಮ ತಾವುದಾರಂತ ಕೇಳಿದೆಯಲ್ಲ ಹೌದಮ್ಮ ದೀನದಾರಿ ತಂದ ಎಲ್ಲ ಮನಕ್ಕೆ ಆನಂದ ನೋಡಪ್ಪ ಏನಂತಾರೆ ಏನಂದು ನೀನು ಮಾಡ ಅಂತ ಏನಂದು ನೀನು ಅವರು ನೀನು ಅಕ್ಕಡಿ ನೀನು ನಾನು ಯಾರಂತ ಒಂದು ಕಂದ ನಾನು ಕಂದ ಯಾಕೆ ಅಳ್ಳಕತ್ತಿದಾಗ ಅಲ್ಲ ಮತ್ತೆ ನೋಡಿ ಮತ್ತೆ ಕಂದ ಯಾವಾಗ ನಿಮ್ಮ ಅಪ್ಪ ನಿಮ್ಮ ಅಪ್ಪ ಈಗ ಕೆಲಸ ತೆಲಿಡ ಕೆಲಸ ಅಳವಾಡ್ದು ಸಾರಥಿ ಸಾರಥಿಯನ್ನು ಕರೀತಿರುವವರ ತಮ್ಮ ನಾಮಾಲಿಕಿತವೇ ನಮ್ಮ ತಾಯಿ ಅಪ್ಪ ಸಾರಥಿ ಆ ನಾವುದಾರಂದರೆ ಹೌದು ಪುಂಡರೀಕ ಬಹು ನಿರ್ಮಿತ ನವಕಂಡ ಮಂಡಲದೊಳಗೆ 50 ಕೋಟಿ ಮೇಘ್ನರಿಗೆ ಶ್ರೀಣವಾದ ಭೂಮಂಡಲ ಇರುವ ಹೌದು ಮೈಕ್ದಾಗ ಅಂತ ಭೂಮಂಡಲವನ್ನು ತನ್ನ ಸೆರೆರ ಮೇಲೆ ಧರಿಸಿಕೊಂಡು ಹೌದಮ್ಮ ಕೈಲಾಸ ವಾಸಿಯಾದ ಈಶ್ವರನಿಗೆ ಭೂಷಣವಾಗಿ ಆ ಕೇಶವನಿಗೆ ಹಾಸಿಗೆಯಾಗಿ ಹೌದು ವಾಸಿಕ ತಕ್ಷಕ ಕರಕೋಟ ಶಂಕ ಬಾಳೆ ಮುಂತಾದ ಹೌದು ಮುರುಘ ಸಂತತ್ತಿಗೆ ಈಶನಾದ ಆದಿಶೇಷನ ಪುತ್ರಿಯಳಾದ ಹೌದು ಚಿತ್ರಾಂಗ ದೇವಿ ಅಂತ ತಿಳಿಯಪ್ಪ ನಂದನಾಗ್ರಣಿ ಧೀಮಣಿ ರಮಣ ತಪ್ಪಾತ್ ಆದಿಶೇಷನ ಮಗಳಂತ ಚಿತ್ರಾಂದೇವಿ ಅಂತ ಏನು ಅರ್ಜುನ ಬಂದಿದ್ದಲ್ಲ ಆತನ ಎಣತಿದ್ದಂಗಾಳಕಿ ಯಾರು ಕೇಳಿ ನೋಡು ಹೌದು ಯಾಕಡೆ ಹೋಗ್ತಾಳೆ ಕೇಳ್ತೀನಿ ನಾನು ಧೈರ್ಯ ಆಯ್ತು ಚಿತ್ರಾಂದೇವಿ ಮನವರಾಜ ಒಳಗಾಯ್ತು ಕುಂತ ಜನರಿಗೆ ಸಂತೋಷವಾಯ್ತು ನಿಮ್ಮ ರಾಜಮಂದಿರವನ್ನು ಬಿಟ್ಟು ಈ ಸುಂದರವಾದ ಸಭಾಮಂದಿರಕ್ಕೆ ಬಂದು ಅಂದವೇನ ಮಾತಾಯಿ ಅಪ್ಪ ಸಾರಥಿ ನಮ್ಮ ರಾಜಮಂದಿರವನ್ನು ಬಿಟ್ಟು ಇಲ್ಲಿಗೆ ಬಂದ ಕಾರಣವೇನೆಂದರೆ ಹೌದು ಎಲ್ಲ ಸುತನಾದ ಬಪ್ಪುರ್ವಾನನು ಭೂಮಯರಾಯನು ಕುದುರೆಯನ್ನು ಕಟ್ಟಿ ಕಾಳಗವನ್ನು ನೇಮಿಸಿ ಚತುರಂಗ ಬಲದೊಡನೆ ಅತಿ ಬೇಗನೆ ಬರಬೇಕೆಂದು ಪಟ್ಟಣದ ಅಭ್ಯಂತರವನ್ನು ಮಾಡಿದ್ದನು ಚಿಂತೆಯಿಂದೇ ಬಂದಿರುವನು ಅಪ್ಪ ಸಾರಥಿ ಎಲ್ಲ ಮಗನಾದ ಬಪ್ಪುರ್ವಾನನು ನಾವೆಲ್ಲಿರುವರು ತೋರಿಸು ಭೇಟಿ ಮಾಡಿಸು ಕಂದ ಆನಂದದಿಂದ ಅಷ್ಟ ಮಾಡಮ್ಮ ಈ ಜೊತೆಗೆ ಕರ್ಕೊಂಡು ಬರ್ತೀನಿ ನಾನು ಏನನ್ನು ಕೊಡ್ತೇವೆ ನಾನು ಈಗ ಕಲ್ಯಾಣವಾಗಲಿ ಮೇಲೆ ಕೇಳು ಮಗನೇ ರೂಪ ಚೆನ್ನಂಗರೇ ಈ ಕಾಳಗತ್ತಲಿಗೆ ಹೊರವಳೆ ಇಲ್ಲಿಗೆ ಬಂದ ಕಾರ್ಯಾಣವೇನು ಜನನೇ ಕಲವಂತನ ಗಾಮನೆ
ಒಬ್ಬ ಪೂರ್ವ ಮಿತ್ರ ಬಂದು ಅಮ್ಮ ಚಿತ್ರಾಂಗದ ನಿನ್ನ ಪುತ್ರನು ದುರ್ಗರಾಯನ ಕುದುರೆಯನ್ನು ಕಟ್ಟಿ ರಣರಂಗಕ್ಕೆ ಸಿದ್ಧನಾಗಿರುವ ಸುದ್ದಿಯನ್ನು ಕೇಳಿ ಚಿಂತೆಯಿಂದೇ ಬಂದ್ರೇನು ಇದರ ವರ್ತಮಾನವನ್ನು ತಿಳಿಸಬೇಕು ಮಗನೇ ರೂಪಚಲ್ಲಂಗನೇ. ನೀನು ಚಿಂತಿಸುವುದು ಕಾರ್ಯವಿಲ್ಲ. ಅದರ ವೃತ್ತಾಂತವನ್ನು ಹೇಳುವೆನು ಕೇಳು. ಧರ್ಮರಾಜನ ಯಜ್ಞ ಕುದುರೆಯನ್ನು ಕುಂತಿ ಪುತ್ರನಾದ ಪಾರ್ಥನು ಬಂದಿರುವುದಂತೆ. ಅದನ್ನು ಕೇಳಿ ಸಂತೋಷದಿಂದ ಕಟ್ಟಿರುವನು. ಇಂಥ ಅಲ್ಪ ಕಾರ್ಯಕ್ಕೆ ನೀನು ಚಿಂತಿಸಬೇಡಮ್ಮ ತಾಯಿ. ತಾಯಿ ಅಪ್ಪ ಮಗನೇ, ಅಮ್ಮ ತಾಯಿ, ಇದಕ್ಕೆ ನಾನೊಂದು ಹೇಳುವನು ಚಂದವಾಗಿ ಕೇಳುವಂತ. ಚಂದವಾಗಿ ತಿಳಿಸಮ್ಮ ನನ್ನ ಹಣದಮ್ಮ. ಚಂದವಾಗಿ ಕೇಳುವಂತವರ. ಚಂದವಾಗಿ ತಿಳಿಸುವಂತ ನಾವು.
ಇಂಥ ಅಪಘಾತ ಒದಗಿದಂತಾಯಿತು. ಏಕೆಂದರೆ ರಾಜಶೇಖರನಾದ ಧರ್ಮನು ನಿಧರ್ಮ ಸ್ವರೂಪನು, ಧರ್ಮ ವಿಲೋಪನು, ಮೇಲಾದ ಸ್ತ್ರೀಯರಿಗೆ ಸೇವಕನು, ಈತನು ನಿನ್ನ ಹಿರಿಯ ಜನಕನು. ಇಂಥ ತಲುಪುದರಿಯಲ್ಲಿ ಕಟ್ಟಿ ಪಾಪಕ್ಕೆ ಒಳಗಾಗುವರ ಪುತ್ರ ರಮ್ಯ ಚರಿತ್ರ. ಸ್ತ್ರೀಯರಿ ಸೇವಕನು ಮಧ್ಯದಲ್ಲಿ ಇರುವ ಪಾಂಡವ ಅರ್ಜುನನು ಎನ್ನ ಜನಕನೆಂದು ಹೇಳಿದೆಯಲ್ಲ, ಅವನು ಜನಕನಾದ ಬಳಿಕ ಅವನ ಅಂದವ ಮದುವೆ ತಮ್ಮ ತಾಯಿ ಹೇ ಎಲ್ಲ ಕಂದಮ್ಮನೆ, ಅಮ್ಮ ತಾಯಿ ಧರ್ಮರಾಜನ ತನ್ನ ಸಲುವಾಗಿ ಇಂದ್ರಪ್ರಸ್ಥದಲ್ಲಿರುವ ಭೂಸೂರರು ಕರಗೊಳಮಾಗುವುದು ಸೂರರನ್ನು ಒಯ್ದು ಭೂಸೂರರು ತರಜಲನ್ನು ಕೇಳಿ ತರಸರನ್ನು ತರಲು ಅರಮನೆಗೆ ಹೋದರು. ಅದೇ ಮಂದಿರದಲ್ಲಿ ದ್ರೌಪದಿಯ ಸಹಿತ ಮಂಚದಲ್ಲಿ ಮಲಗಿದನು. ಅದನ್ನು ಕಂಡು ಪಾಲ್ಗೊಳ್ಳಲು ಹರಿಯದಂತೆ ಬಿಲ್ಲು ಬಾಣವನ್ನು ತೆಗೆದುಕೊಂಡು ಹೋದನು. ಕಳ್ಳರನ್ನು ಕೊಂದು ಕರುಗಳನ್ನು ತಂದು ಇಬ್ಬರಿಗೆ ಕೊಟ್ಟು ಭಾಗೀರಥಿಯಲ್ಲಿ ಮೆರೆದುಕೊಂಡರು. ಆತನು ಗಾಯನ ಮಾಡುವ ಸಮಯದಲ್ಲಿ ನಾನು ಹೋಗಿ ಆತನನ್ನು ಮೆಚ್ಚಿಸಿ ಪಾತಾಳ ನಿಲಯಕ್ಕೆ ಕರೆದುಕೊಂಡು ಹೋದೆನು. ನನ್ನ ತಂದೆಯ ಸಮ್ಮತಿಯಿಂದ ಲಗ್ನವಾಗಿ ಸುಖದಿಂದ ಇರುತ್ತಿದ್ದೆನು. ಅದೇ ಸಮಯದಲ್ಲಿ ನಾನು ಗರ್ಭಿಣಿಯಾದ 3 ತಿಂಗಳಿಗೆ ನನ್ನನ್ನು ಬಿಟ್ಟು ಹೋದನು. ಅಂದಿನಿಂದ ಹಿಂದಿನವರೆಗೆ ಬರ್ತನೆಂದು ಬಯಸಿ ಮುರಹರಿಯನ್ನು ಪೂಜಿಸುತ್ತಿದ್ದೆನು. ಸುರಪಾಲಕನಾದ ನರನು ದುರ್ಗರಕ್ಷಣಕ್ಕಾಗಿ ಬಂದರೆ ಬೀತನೆಂಬ ಪೂರ್ಣ ಗುರುತು ಹಿಡಿಯದೆ ಸಲಹಕ್ಕೆ ನಿಲ್ಲುವರೇನೋ ಮಂದಮತಿ ಮಗುವೆ. ಇಂದ್ರಸುತನು ಎನ್ನ ತಂದೆಯನ್ನು ಹೇಳಿದೆಯಲ್ಲ, ಸಂತೋಷವಾಯಿತು. ಕ್ಷತ್ರಿಯ ಕುಲದಲ್ಲಿ ಹುಟ್ಟಿ ದಾತ್ರಿಗಳಿಗೆ ಪತಿಯಾದ ಮೇಲೆ ಪುತ್ರರಾಗಲಿ ಮಿತ್ರರಾಗಲಿ ಬಂಧುಗಳಾಗಲಿ ಸಂದೇಹ ಒದಗಿದ ಸಮಯಕ್ಕೆ ಇಂದು ಇದರ ಕುಂದು ಬರುವ ನಮ್ಮ ತಾಯಿ ಹೇತನ ಜಾತ ಕೇಳಲು ಮಾತ ಅವನ ಪತಿಗಳಾದ ಮೇಲೆ ಭುವನಕ್ಕೆ ಭಯಪಡಬಾರ ಮಾತು ಸಾಧ್ಯವು. ಕ್ರಮಗಳನ್ನು ಹಿಕ್ರಮಿಸಲೇಬೇಕು. ಹಂತದಲ್ಲಿ ಬಿಟ್ಟು ಪಂಥವನ್ನು ತೊಟ್ಟು ಎಲ್ಲ ಪ್ರಾಣೇಶನಾದ ಗೌರಿಸಕನೋಳು ಸುಭಗುಂತವನ್ನು ಮಾಡಿ ಹೋರಾಡಿದರೆ ರಾಕ್ರಮ ನಿಲಯನಾದ ಸಿದ್ಧಲಿಂಗೇಶ್ವರನು ಎತ್ತಲಾರನಪ್ಪ ಮುದ್ದು ಮಗನೇ. ಹೇ ಜನರೇ, ಇದಕ್ಕೆ ನಾನು ಹೇಳಲು ಚಂದವಾಗಿ ಕೇಳುವಂತನಾಗು, ಅದೇನಿರುವುದು ಚಂದವಾಗಿ ತಿಳಿಸಿ ಹೇಳುವಂತವನಾಗು, ಹಾಗೆಯಿಂದ ಲಾಲಿಸುವಂತನಾಗು.
ಚಂದವಾಗಿ ಲಾಲಿಸು. ಅದೇನೆಂದರೆ ಕ್ಷೇತ್ರಾಯದಲ್ಲಿ ಪುಣ್ಯವತಿಯಾದ ಜಾನಕಿಯ ಪುತ್ರರು ರಮ್ಯ ಚರಿತ್ರರು ಲವ ಪೂಜೆಲೆಂಬುವರು ರಾಮ ಲಕ್ಷ್ಮಣ ಭರತ ಚತುರ್ಗೆ ಜಯಿಸಿ ಅವರ ಕವಚ ವಿಷಯವನ್ನು ಕಸಿದುಕೊಂಡು ಜಾಂಬವಂತ ಹನುಮಂತನ ಪಡೆದುಕೊಂಡು ಅವರ ತಾಯಿಗೆ ಒಪ್ಪಿಸಲಿಲ್ಲವೇ? ಅವರ ತಂದೆ ಮಕ್ಕಳಲ್ಲೇನಮ್ಮ ಎನ್ನ ಹರಿಯಮ್ಮ. ಸಭಿಕರೇ, ನಿಮಗೆ ತಿಳಿಸಿ ಹೇಳುವುದೇನೆಂದರೆ ರಾಂಪುರ ಗ್ರಾಮದಲ್ಲಿರ್ತಕ್ಕಂಥ ಇನ್ನ ಒಂದು ವಿಷಯ ಹೇಳಿದನು ಬೆಸಗಳು. ಅದು ಏನೆಂದರೆ ಭಾರತನು ದೇವೇಂದ್ರನಿಗೆ ತಂದೆ ಎಂದು ತಿಳಿದು ಮುರಳಿ ಶೌರ್ಯವನ್ನು ತೋರಿಸಿ ಧರಣಿಗೆ ಹೈಲವಾತ ಕಮಲೇನು ಕಲ್ಪವೃಕ್ಷ ಹರಿಚಂದ್ರನಿಗೆ ಮುಂತಾದರನ್ನು ಕರೆಸಿ ನನ್ನ ನೀನು ಕೇಳಲಿಲ್ಲಮ್ಮ. ಹೇ ಮಾತೆ, ಧರೆಯೊಳಗ ಅತ್ಯಧಿಕವಾದ ಗ್ರಾಮದಲ್ಲೇ ಸಿದ್ಧಲಿಂಗೇಶ್ವರನ ಕಣ್ಣಿಂದ ನಿನ್ನ ಮನಸ್ಸಿನ ವಾಸ್ತವ್ಯವು ನೆರವೇರಿಸೋನು. ವಂಚನೆ ಇಲ್ಲದೆ ಹೇಳಮ್ಮ ಎನ್ನ ಹರಿಯಮ್ಮ. ಆ ಇಂದ್ರನ್ನ ಕರೆಯಬೇಕಾದರೆ ಬಳ್ಳವುಳ್ಳ ಮಂತ್ರಿಗಳು ಆನೆ, ಕುದುರೆ, ರಥ, ಪಲ್ಲಕ್ಕಿ ಮುಂತಾದ ಗೀತೆಗಳಲ್ಲಿ ಕಾಳೆ, ಕರಳೆ, ಬೇರೆ, ರಣಬೇರೆಗಳ ವಾಕ್ಯಗಳಿಂದಲೇ ಕರ್ಣ ಸಮುದ್ರನನ್ನು ಕರೆಯಲಿಕ್ಕೆ ಹೋಗಪ್ಪ ಮಗನೇ, ಅತಿ ಬೇಗನೆ. ಹೇ ಮಾತೆ, ನಿನ್ನ ಪತಿಯಮ್ಮ ಕರೆಯಲು ಮನಸ್ಸಿನ ವ್ಯತ್ಯಾಸ ಹೇಳಮ್ಮ ಎನ್ನ ಹರಿಯಮ್ಮ. ಹೇ ಕಾಯಕ ತನ್ನೀಜ ಬಾಲ ಹರಿರಾಯನಿಗೆ ಶೂಲ ಜೀವನದಲ್ಲಿ ಉಳ್ಳ ಕಮಲವತಿಯರು ಕರದಲ್ಲಿ ಪಂಚ ಕಳಸವನ್ನು ಹಿಡಿದುಕೊಂಡು ಮಂಗಲ ಮಾಡುತ್ತಾ ಬೇಗದಿಂದ ಎನ್ನ ಪ್ರಿಯನಾದ ಚವಚಾಚಿಯನ್ನು ಕರೆದುಕೊಂಡು ಬಾರಪ್ಪ ಮಗನೇ, ರೂಪ ಚೆನ್ನಿಗರೇ. ಹೇ ಜನನಿ, ನಿನ್ನ ಬೆತ್ತಲೆಯಮ್ಮ ಕರೆದುಕೊಂಡು ಬರುವ ಕಾಂತವೇಳಮ್ಮ ಎನ್ನ ಹಣಮ್ಮ. ಸಭಿಕರೇ, ನಿಮಗೆ ತಿಳಿಸಿ ನನ್ನ ಹರಳ ಆ ಗಾಂಡಿಯನ್ನು ಕರೆಯಬೇಕಾದರೆ ಕಂಡನಿಲ್ಲದ ಬಂಡೆಗಳಲ್ಲಿ ಎರಡು ಕರಗಳನ್ನು ಹೂವಿನ ಸಂಖ್ಯೆಗಳನ್ನು ಹಾಕಿಕೊಂಡು ರಾಕ್ಷಮ ನಿಲಯನಾದ ಸಿದ್ಧಲಿಂಗೇಶ್ವರ ನಿತ್ತೋನೇರಪ್ಪ ಮಗನೇ, ರೂಪ ಚೆಲ್ಲಿಂಗನೇ. ಹೇ ಹಳೆದಮ್ಮ ಸದ್ಗುಣ ಭಾವ, ಇಂದ್ರನ ಸುತನು ಹಿಗ್ಗಿನಿಂದ ಕರೀಲಿಕ್ಕೆ ಹೋದರೆ ಬಗ್ಗಿ ನಮಸ್ಕಾರ ಮಾಡಿದರೆ ದಿಗ್ಗನ ಎದ್ದು ಜಗ್ಗನ ಅವನ ಸುತನೆಂದು ಹರಿಸದೆ ಮೊಗ್ಗಾಲದೊಳು ಕೂಡಿಸಿಕೊಂಡರೆ ನೀನು ಹೇಳಿದದಕ್ಕೂ ನಾನು ಕೇಳಿದದಕ್ಕೂ ಸಾರ್ಥವಾಗ್ತದೆ. ಒಂದು ವೇಳೆ ಆ ಚೇತವಾಗನು ಗರ್ಭದಿಂದ ನಿಷ್ಠೂರವನ್ನು ಮಾಡಿದರೆ ಕಷ್ಟಪಡುವ ತಾಯಿ ಅಪ್ಪ ಮಗನೇ, ಅಮ್ಮ ತಾಯಿ ಈದಿ ಅಂತ ಮಾತನಾಡಿದೆಯಲ್ಲ, ಕುಂತಿ ಪುತ್ರನು ತನ್ನನ್ನು ನೋಡಿದ ಕ್ಷಣವೇ ಪ್ರೇಮದಿಂದ ಅಪ್ಪ ಮಗನೇ ಬಾಯೆಂದು ಹಪ್ಪಿಕೊಂಡು ಒಪ್ಪದಿಂದ ಕಪ್ಪವನ್ನು ಕೊಟ್ಟು ಸೆರೆಯ ಮೇಲೆ ಕರವನ್ನು ವಿರಿಸಿಕೊಂಡು ವರದಿಂದ ರಥವೇರಿ ಬಂದಳು. ಸಮಸ್ಯೆವಿಲ್ಲದೆ ಹೋಗಪ್ಪ ಬಾಲ ಗುಣಶೀಲ. ಸಭಿಕರೇ, ನಿಮಗೆ ತಿಳಿಸಿ ಹೇಳುವುದೇನೆಂದರೆ ರಾಂಪುರ ಗ್ರಾಮದಲ್ಲಿ ನಿನ್ನ ಅಭಿಪ್ರಾಯದಂತೆ ಸಕಲ ಸೈನ್ಯರು ಕೂಡ ಹೊರಗೂಡಿ ಕರೆಯಲಿಕ್ಕೆ ಹೋಗುದು ಜನನಿ ಲೋಕಭಾವನೆ. ಸಾರಥಿ ನನ್ನ ಮಂತ್ರಿಯನ್ನು ಬರಗಳ ಸಾರಥಿ
ಇದಕ್ಕೆ ನಾನಂದೇನು ಚಂದವಾಗಿ ಕೇಳುವಂತ ನಾನು ಕೇಳುವಂತ ನಾನು ಅತಿ ಬೇಗದಿಂದ ನನ್ನ ತಂದೆಯ ಶ್ರೇಷ್ಠವಾದ ದರ್ಶನಕ್ಕೆ ಮೊದಲು ಹರಿಯದೆ ಕಟ್ಟಿದ ಕುದುರೆಯನ್ನು ತನ್ನ ಸದಾ ಮಗಳಿಗೆ ಒಪ್ಪಿಸಿ ಪಾದ ಕಮಲ ಪೂಜೆಗಳನ್ನು ಪೂಜಿಸಿ ನಮ್ಮ ಸದನಕ್ಕೆ ಕರೆದುಕೊಂಡು ಬರಬೇಕು ಮಂತ್ರಿ ಕಾರ್ಯ ಅತ್ಯಂತ ಸಂಪಿನಿಂದ ಕುಳಿತಿರುವ ಸುವಾಟ ನಾಮವನ್ನು ವಿಕಟವಾಗಿ ಪ್ರಕಟಿಸು ಮಂತ್ರಿ ಸರ್ವ ಕಾರ್ಯಕ್ಕೆ ಸಿದ್ಧನಾದ ಕುದುರೆ ತಡೆದವರು ಆತನ ಕೂಡ ಹಿಂದೆ ಮಾಡಿ ಜಯಿಸಬೇಕಂತೆ ಎಲ್ಲ ತಂದೆಯ ದರ್ಶನವು ಹೇಗೆ ತಂದರೆ ಹುಟ್ಟು ಗುರುಡನು ತನ್ನ ಮೊಮ್ಮಕ್ಕಳನ್ನು ಮೈಯಾರ ಮಟ್ಟದಲ್ಲಿ ಉಂಟಾಯಿತು. ಅದು ಹೇಗೆಂದರೆ ಪಾಂಡವರ ಸಮಾನದಲ್ಲಿ, ದಾನದಲ್ಲಿ, ಧರ್ಮದಲ್ಲಿ, ಕೀರ್ತಿಯಲ್ಲಿ ದಾರು ದಾರು ಇಲ್ಲ ಅಂದ್ರೆ ಸರ್ವ ಕಾರ್ಯಕ್ಕೆ ಸ್ವತಂತ್ರಿ. ಪಾದಕ್ಕೆ ಒಂದೇ ಎಲ್ಲ ನಾಡು ಹಂತಕಟ್ಟು ಸಮರ್ಥ. ನಿಮಗೆ ಜಯವಾಗಲಿ, ಮಂಗಲವಾಗಲಿ. ನೀನ್ಯಾರು ಮತ್ತು ನಿನ್ನ ಹೆಸರೇನು? ಇಲ್ಲ ಪಡೆದ ಜನಕ ಜನಕನಿ ಯಾರು?
ಮಾತೆ ಚಿತ್ರಾಂಗದೇವಿ ಸಡಗರದಿಂದ ಸಲುವಿನಾಗಿ ಉಳುಪಾಂಗದೇವಿ ನನ್ನ ಹೆಸರು ಬಬ್ಬುರಾನನೆಂದು ಕರೆಯುವನು ಜಲಗ ತಿಳಿದಿಲ್ಲ ಮಲಕ ಹೇ ತಂದೆ ಇದಕ್ಕೆ ನಾನೆಂದೇಳನು ಚಂದವಾಗಿ ಕೇಳುವಂತನಾಗು ಆರಿಸುವಂತನಾಗು ಅಪರಾಧವನ್ನು ನಿನ್ನ ಮನಸ್ಸಿನಲ್ಲಿ ತಿಳಿದು ಜನ ಹಂತಕರದಿಂದ ಕ್ಷಮಿಸು. ಅದು ಯಾಕಂದರೆ ನಾನು ಮಾಡಿದ ಪಾಪೆಯು ತಂದೆಯ ಕುದುರೆ ಎಂಬ ಹರಿಯದೆ ಬಂಧಿಸಿ ಪಾಪಕ್ಕೆ ಒಳಗಾದೆ. ನಾನು ಎಂತವನೆಂದರೆ ಪಾಪೆಯು ಹತ್ತಂತ ಕೋಪಿಯು, ಕಪಟನು ಕುಟಿಲನು, ಸೂರ್ಯನು ಪಾಪಕಾರ ದೋಷಕನು. ಇಂತಹ ಗುಣಗಳು ಎನಿಸಲೇ ಹಲವು ತಂದೆ ಹಾಳನ ಬಂದೆ. ನಿನ್ನ ಸುತ್ತನಾದ ಗೊಬ್ಬರವನ್ನು ನೀತಿವಂತನು ಕೀರ್ತಿವಂತನು ಇದಲ್ಲದೆ ಸಭೆ ಹಯ ಸಾಕ್ಷಿನ ಗುಣ ಪರಿಪೂರ್ಣನು ಶರಣಕ್ಕೆ ಒಂದನ್ನು ಕೈಲು ನಿನಗೆ ಇಂಕಿತವನ್ನು ಬರಲಿಲ್ಲವೇ? ಸಿಂಹದ ಹೃದಯದಲ್ಲಿ ಜನ್ಮುಖನು ಉತ್ತಮಲ್ಲವೇ? ಬಂಡ ನನ್ನ ರಷ್ಯಾದ ಸುಭದ್ರೆಯ ಗರ್ಭದಲ್ಲೇ ವೀರ ಅಭಿಮಾನನು ಹುಟ್ಟಿದನು. ಎನ್ನ ಅಣ್ಣನಾದ ಧರ್ಮರಾಜನ ಆಜ್ಞೆಯನ್ನು ಮೀರಿ ಚಕ್ರಬಿಂಬದ ಕೋಟಕ್ಕೆ ಬೊಕ್ಕೆ ಬೆಕ್ಕವಿಲ್ಲದೆ ಸೈನ್ಯವನ್ನು ಸಂಭಾಷಿಸಿದನು. ಅವನ ಜೀವದ ಕಕ್ಕಲತೆಯನ್ನು ಬಿಟ್ಟನು. ಮೂಢ ಅವನೊಬ್ಬನೇ ಮಗನು. ಮೂಢ ನಿನ್ನ ಭ್ರಷ್ಟ ನಿನ್ನ ಬಾಳಿ ಕನಿಕಷ್ಟ. ನಿನ್ನ ಜೀವದ ಆಸೆಯನ್ನು ಸುಡು ಇದ್ದಕ್ಕೆ ಕಾದರೆ ಗೊತ್ತು ಕೇಳ. ಬಂದ ಮುಂಡ ಮಗನ ಹಸ್ತದ ಹಾಡಿದ ನುಡಿಗಳು ಹೇಳಿದ್ಯಾ? ಇವರು 5 ಮಂದಿ ಪಾಂಡು ಚಕ್ರವರ್ತಿ ಮಕ್ಕಳಂತೆ. ವಾಯುದೇವ, ಸುರನಾಥ, ಯಮ, ಹಸಿವಿ ದೇವತೆಗೆ ಪುತ್ರರಂತೆ. ಸಾರಥಿ ಇವರು ಒಂದು ಗ್ರಾಮದಲ್ಲಿ ಹುಟ್ಟಿ ಒಂದು ಗ್ರಾಮದಲ್ಲಿ ಬೆಳೆದಿಲ್ಲ. ಹಡವಿನಲ್ಲಿ ಹುಟ್ಟು ಹಡವಿನಲ್ಲಿ ಬೆಳೆದು ಒಟ್ಟಿಗೆ ಕೂಡ ಕಾಣದೆ ಪಟ್ಟಣವೆಲ್ಲ ತಿರುಗಿ ಹುಲ್ಲು ಕಷ್ಟಗಳು ಇಲ್ಲದೆ ನಾದೇನ ಸಿರೆ ಮೂಟು ಕಷ್ಟಪಟ್ಟದ್ದು ಮೊದಲೇ ಇಲ್ಲ. ಈಗ ಶ್ರೀಕೃಷ್ಣ
ದುಷ್ಟನು ಕುರುಕೂಡಲಾದ ಕೈದು ಕಡಿದ ಪುರದಲ್ಲಿ ನೆಲೆ ಮಾಡಿ ಇಟ್ಟಿದರಂತೆ. ಇವರು ರಾಜರಲ್ಲ, ರಾಜರ ಅಭಿಮಾನ ಬರಬಾರದೆಂದು ನಾನು ಮೊದಲೇ ತಿಳಿದಿದ್ದೆ. ನನ್ನ ಮಾತೆಯಾದ ಚಿತ್ರಾಂಗ ದೇವಿಯು ಇವನನ್ನು ಕರೆಯಲಿಕ್ಕೆ ಹೋಗೆಂದಳು. ಎಲ್ಲ ಒಳನಲ್ಲಿ ಹನುಮಾನದಿಂದ ಹಲಿಗಳು ಹೇಳಲಿಲ್ಲ. ಈ ದುಷ್ಟನು ಕೆಟ್ಟ ಗುಣಗಳು ಬೆಳೆದಿಲ್ಲ. ಸಾರಥಿ ಹೊತ್ತಂತ ಸೊಚ್ಚಿನಿಂದ ನಡೆದ ರಾಜಸಭೆಯಲ್ಲಿ ಸಂಜಾತನೆಂದು ಧಿಕ್ಕರಿಸಿದೆಲ್ಲ. ಇದಕ್ಕೆ ಒಂದು ಶ್ಲೋಕ ಹೇಳುವನು ಕೇಳು. ಬ್ರಾಹ್ಮಣೇ ಭಗವಾನ್ ರುದ್ರಂ, ಕ್ಷತ್ರಿಯು ಪರಮಾರಿ, ವಯಸ್ಸನಂತು ಕಮಲ ಸಂಭೂತ, ಸೂತ್ರ ಶಾಪಕ ಶಾಸ್ತ್ರ ಬಂದ. ಇದರ ಅರ್ಥವೇನೆಂದರೆ ಜಗದೀಶ್ವರನೇ ಬ್ರಾಹ್ಮಣ, ಹಿರಿಯರೇ ಕ್ಷತ್ರಿಯನು, ಬ್ರಹ್ಮನೇ ವಯಸ್ಸನು, ದೇವೇಂದ್ರನೇ ಶೂದ್ರನು. ನಿಮ್ಮ ತಂದೆಯು ಶೂದ್ರನಾದ ಬಳಿಕ ನೀನು ಯಾವನು? ಅದನ್ನು ನೀವು ತಿಳಿದುವ ಮೂರ್ಖ. ನಾನು ಶಾಸ್ತ್ರ ಕೇಳೋದಕ್ಕೆ ಬಂದಿರಲಿಲ್ಲ. ನಿಮ್ಮ ಪೌರಾಸ್ಯವು ನೀತಿ ಶಾಸ್ತ್ರ ಅರ್ಥದಲ್ಲಿ ಕಾಣಬಹುದು. ಇಂಥ ಹಾಲು ಗೋಷ್ಠಿಯಲ್ಲಿ ಹೇಳಿದ್ರೆ ಎಡಗಾಲಿಂದ ಒದ್ದಿದ್ರೆ ಜಾಗದಂತೆ. ಇದಕ್ಕೆ ನಾನಂದು ಹೇಳುವುದು ಚಂದವಾಗಿ ಕೇಳೋದ ಜಾಗದಿಂದ ಮೀಸಲಾದರೆ ನನ್ನ ಹಸ್ತಕವನ್ನು ನಿನ್ನ ಮಸ್ತಕ ಮೇಲೆ ಇಟ್ಟು ಕೊಯ್ದುಕೊಂಡುವೆ. ಒಂದು ಹೇಳಿ ನಿಮ್ಮ ವಂಶದಲ್ಲಿ ಉದ್ರೋಷದ ಪುತ್ರ ನಾನಾದರೆ ನಿನ್ನ ಶಿರವನ್ನು ಕರೆದು ಇಡೀ ಜಗತ್ತಿಗೆ ಜಯ ಪಡೆಯುವೆ. ಗಂಡ ಗಲಿಗಳಿಗೆ ಗಂಡ ಪುಂಡ ಗಾಂಡೀವ ಕುಮಾರ ಸಣ್ಣ ಬಗ್ಗು ಬಾಲನನ್ನು ಕಾಲು ಪಿಂಡವನ್ನು ಬರೆಯುವ ನನ್ನ ಪಂಥದ ಮಾತುಗಳು ನೆನಪಿರಲಿ. ಬಂದ ಹಾಕ್ಸಿನಿಂದ ಸಾರಥಿ ಕಾಶಿಯ ಮುಂದು ಕೌಶಲ್ಯ ತಟ್ಟು ಸಮರಕ್ಕೆ ಸಾರಥಿ
ಒಂದರ ಬೇಡ ನೀನು ಮಾಡಪ್ಪ ನೀನೇ ಮಾಡಪ್ಪ ಯಾಕ ನೀನೇ ಮಾಡ ಮತ್ತ ಕಚ್ಚಾ ಕೇಳಿಸ್ಕೊಂಡ್ ಕಚ್ಚಾ ಕೇಳಿಸ್ಕೊಳ್ತದೆ ಇಲ್ಲದೆ ನಾನು ಮಾಡ್ಬೇಕಂತ ಬಂದಿದ್ದೆ ನಾನು ಇಲ್ಲ ಮಾಡಿ ಇಲ್ಲ ಮಾಡಿ ನೀನು ದುಡ್ಡು ತಿಂದಿದ್ದಾರೆ ಮಾಡು ನಾನೇ ಮಾಡ್ಲಾ ಎಲ್ಲ ನೀನೇ ಮಾಡಿ ಬಂದಂತ ಅವ್ರದಾಯ ತಾಯಿ ಎನ್ನ ನೀ ಕಾಯಿ ಮೊಳಕ ಬಳಕರ ಎಲ್ಲನಾ ಏನಿಲ್ಲ ಅವ್ರ ಮನೆ ಒತ್ತರ ಒಯ್ಡೋರೆ ಸಾಮಾನುಗಳು ಜಗ್ಗ್ಯಾವಪ್ಪ ಏನಪ್ಪ ಕೇಳಲ್ಲ ಮಾತಾಡ್ಸ ಮಗ ಹೇಳಿದ್ ನೋಡಿ ಕೇಳು ಮತ್ತೆ ಮಾಡ್ಸಾಡ್ಸ್ಬೇಕು ಮತ್ತೆ ಮಾತಾಡ್ರಿ ನೆಂಪನ್ ಕಟ್ಟೋಲ್ಲ ಬಂದಂತ ತಾಯಿ ಎನ್ನ ನೀ ಕಾಯಿ ಎಲ್ಲೋ ಅಪ್ಪಯ್ಯ ಅಮ್ಮ ಸೌಂದರ್ಯದಿಂದ ಬಂದು ಹಾ ಎಣ್ಣೆ ಮುಂದೆ ನಿಂತು ಹೌದ್ ಬಂದವರ ದಾರಿಯನ್ನು ಕೇಳುವ ಹೌದ್ ನೀನು ಬಾಕುಗಳ ರತ್ನದ ಅರಳ
ನಾಂದಾರ ಬಾಳ ಬಾಳಲ್ಲ ಬಾಳ ಬಾಲ ಬಾಳ ನಾನು ಸಣ್ಣವನಿದ್ದೀನಿ ಇಷ್ಟ ಇದ್ದೀನಿ ನಾನು ಎಷ್ಟಂದ್ರೆ ಮಗನ ತಾಯಿ ಮಗನೇ ನನ್ನ ಹೆಸರು ಹೇಳ್ಬೇಕೇನು ಅಮ್ಮ ಸಾರದ ನನಗನ್ನಿತಿರೋ ತಮ್ಮ ನಾಮನಂತೆ ನನ್ನ ಮಾತಾಯಿ ಅಪ್ಪ ಸಾರಥಿ ಏನಮ್ಮ ಮೊದಲೇ ಅಡಿಗಳಾಗಿ ಹೌದ್ ಕಣ್ಣುಗಳೇ ಕಿವಿಗಳಾಗಿ ಹಾ ಮನೆಯ ಬೆಳಕಿನಿಂದ ಸೂಚಿಸುವ ಹೌದು ಆದಿಶೇಷನ ಪುತ್ರಿಗಳಾದ ಹಾ ರೂಪಂಗಿದೇವಿಯನ್ನು ತಿಳಿಯಪ್ಪ ಮಗನೇ ರೂಪ ಚೆನ್ನಿಗೇನೆ ತಪ್ಪಾಯ್ತೆ ಅನ್ನತ್ತ ತಪ್ಪಾಯ್ತು ನಾನು ಹೌದಪ್ಪ ಆದಿಶೇಷನ ಮಗಳಂತಿಗೆ ನಾನು ಯಾರೇನಂದಕ್ಕಂದ್ರ ಹಾ ಮತ್ತ ಅವ್ರು ದೊಡ್ಡ ರಾಜರ ಒಂದು ಕಲ್ಕೊಂಡಿದ್ದೆ ಹಾ ಕೇಳಪ್ಪ ಕೇಳು ಪಟ ಪಟ ಕೇಳು ರೂಪಾಯಿ ಅಮ್ಮನಾದ್ರೆ ಒಳ್ಳೆದಾಯ್ತು ಕುಂತ ಜನರಿಗೆ ಸಂತೋಷವಾಯಿತು ನಮ್ಮ ರಾಜಮಂದಿರವನ್ನು ಬಿಟ್ಟು ಸಭಾಮಂದಿರ ಅಂದವನ ಮಾತಾಡಿ ಅಪ್ಪ ಸಾರಥಿ ಏನಮ್ಮ? ನಮ್ಮ ರಾಜ ಮಂದಿರ ಬಿಟ್ಟು ಹೌದ್. ಈ ಸುಂದರ ಸಭಕ್ಕೆ ಬಂದ ಕಾರಣವೇನೆಂದರೆ ಹೌದಮ್ಮ ಚಿತ್ತಿರಂಗದೇವಿಯನ್ನು ಇವಳು ದುಃಖದಲ್ಲಿ ಇರುವಳೆಂಬ ಸುದ್ದಿಯನ್ನು ಕೇಳಿ ಹಾ ಚಿತ್ತಿರಂಗದೇವಿಯನ್ನು ತೋರ್ಸಪ್ಪ ಸಾರಥಿ ಶಾಮತಿ ಆಕೆ ಚಿಂತೆ ಕುಂತಾಳಂತ ಹಾ ಅದಕ್ಕೆ ತೋರ್ಸ ಅಂತಾಳ ಪಾಪ ಪಾಪ ಹೆಣ್ಮಕ್ಳು ಎಷ್ಟು ಕಾಕಲತ್ತ ಅಂದಳು ಅದಕ್ಕೆ ತೋರ್ಸ ಹಾ ತೋರ್ಸ ಇದೇ ಗ್ರಾಮದಲ್ಲಿರುವಂತಹ ಲಕ್ಷ್ಮಪ್ಪ ಗಾರ್ಯಬನ್ನಿ ಇವರು